ನಮಸ್ಕಾರ. ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದ ಶ್ರೀ ಮಂಜುನಾಥನ ಉಂಡಿಗೆ ಕಾಣಿಕೆ ಹಾಕ್ತಿರ್ತಿರಲ್ವಾ, ದುಡ್ಡು ಹಾಕ್ತಿರ್ತಿರಲ್ವಾ, ಇದರ ಜೊತೆ ತಪ್ಪದೆ ಈ ವಸ್ತು ಕಾಣಿಕೆ ಉಂಡಿಗೆ ಈ ವಸ್ತು ದುಡ್ಡಿನ ಜೊತೆ ಹಾಕಿ ನೋಡಿ. ಖಂಡಿತವಾಗ್ಲೂ ಜನ್ಮದಲ್ಲೂ ನಿಮಗೆ ದುಡ್ಡಿನ ಸಮಸ್ಯೆ ಬರೋದಕ್ಕೆ ಚಾನ್ಸೇ ಇಲ್ಲ. ಜನ್ಮದಲ್ಲೂ ದುಡ್ಡಿನ ಸಮಸ್ಯೆ ನಿಮಗೆ ಬರೋದಕ್ಕೆ ಚಾನ್ಸೇ ಇಲ್ಲ, ಬರೋದೇ ಇಲ್ಲ. ಖಂಡಿತವಾಗ್ಲೂ ಇದು ಶ್ರೀ ಮಂಜುನಾಥನ ಪಾದದಾಣೆಗೂ ಸತ್ಯ. ಖಂಡಿತವಾಗ್ಲೂ ವಿಡಿಯೋನ ನೀವು ಪೂರ್ತಿ ನೋಡಿದರೆ ಯಾವ ದಿನ ಹೋಗಬೇಕು ಅಂತ ಹೇಳ್ತೀನಿ. ಅಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ಉಂಡಿಗೆ ದುಡ್ಡಿನ ಜೊತೆ ಕಾಣಿಕೆ ಜೊತೆ ತಪ್ಪದೆ ಈ ವಸ್ತು ಹಾಕಿ ನೋಡಿ. ಖಂಡಿತವಾಗ್ಲೂ ಮಿರಾಕಲ್ಸ್ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಹೊಸದಾಗಿ ನೋಡ್ತಾ ಇದ್ದವರು ಅದರ ಕೆಳಗಡೆ ಐಪ್ ಬಟನ್ ಇದೆ ನೋಡಿ, ಐಪ್ ಕೆಳಗಡೆ ನೋಡಿ, ನೋಡ್ತಾ ಇದ್ದೀರಾ? ಕೆಳಗೆ ಐಪ್ HYPE ಪ್ರೆಸ್ ಮಾಡಿ. ಇನ್ನೊಂದು ಸರಿ ಪ್ರೆಸ್ ಮಾಡಿ, ತಪ್ಪೇನಿಲ್ಲ. ಇನ್ನೊಂದು ಸರಿ ಪ್ರೆಸ್ ಮಾಡಿ, ತೊಂದರೆ ಏನಿಲ್ಲ. ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನೀವು ಯಾವ ದಿನ ಹೋಗಿ, ಎಸ್ಪೆಷಲಿ ಸೋಮವಾರದಂದು ಹೋಗಿ. ಎಸ್ಪೆಷಲಿ ಸೋಮವಾರಗಳು ಬಂದಾಗ, ಹುಣ್ಣಿಮೆ ಸೋಮವಾರ ಬಂದಾಗ, ಅಮಾವಾಸ್ಯೆ ಸೋಮವಾರ ಬಂದಾಗ, ಹುಣ್ಣಿಮೆ ಸೋಮವಾರ ಅಥವಾ ಸೋಮವಾರದ ದಿನ ಅಥವಾ ಮಹಾಶಿವರಾತ್ರಿ ಹಬ್ಬದ ದಿನ ಹೋಗಿ. ಯಾವ ದಿನ ಹೋಗಿ, ಈ ದಿನ ಸೋಮವಾರ ಅಥವಾ ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸ್ಯೆ ಸೋಮವಾರ ಅಥವಾ ಮಹಾಶಿವರಾತ್ರಿ ಹಬ್ಬದ ದಿನದಂದು ಹೋಗೋದಾದರೆ ಹೋಗಿ. ಅಲ್ಲಿ ನೀವು ಹೋದಾಗ ಧರ್ಮಸ್ಥಳಕ್ಕೆ ಹೋಗಿರ್ತೀರ, ನಿಮ್ಮದೇನೋ ಹರಕೆಗಳಿರ್ತವೆ, ಸಂಕಲ್ಪಗಳು ಮಾಡ್ಕೊಂಡಿರ್ತೀರ, ಹರಕೆಗಳು ಮಾಡ್ಕೊಂಡಿರ್ತೀರ. ಈ ಮದುವೆ ವಿಚಾರಕ್ಕೆ ಇರ್ಬೋದು, ಸಾಲಬಾಧೆ ವಿಚಾರಕ್ಕೆ ಇರ್ಬೋದು. ನೋಡಿ, ಎಷ್ಟೇ ಲಕ್ಷ ಕೋಟಿ ಸಾಲುಗಳಿರಲಿ, ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿರಲಿ, ಖಂಡಿತವಾಗ್ಲೂ ತೀರುತ್ತೆ. ನೀವು ಇನ್ನೊಬ್ಬರ ಹತ್ರ ಸಾಲ ಕೇಳಲ್ಲ, ಇನ್ನೊಬ್ಬರಿಗೆ ಸಾಲ ಕೊಡಂಗೆ ಹಾಕ್ತೀರ. ಕೊಟ್ಟಿರೋ ಹಣ ವಾಪಸ್ ಬರಬೇಕಾ? ನೀವು ಇಸ್ಕೊಂಡಿರೋ ದುಡ್ಡು ವಾಪಸ್ ಅವ್ರಿಗೆ ಕೊಡಬೇಕಾ? ಯಾವುದೇ ವಿಚಾರದಲ್ಲಿ ತಗೊಳ್ಳಿ, ಎಸ್ಪೆಷಲಿ ಧರ್ಮಸ್ಥಳಕ್ಕೆ ಹೋದಾಗ, ಎಸ್ಪೆಷಲಿ ಧರ್ಮಸ್ಥಳದ ಮಂಜುನಾಥನ ಉಂಡಿಗೆ ಕಾಣಿಕೆ ಜೊತೆ ದುಡ್ಡಿನ ಜೊತೆ ತಪ್ಪದೆ ಈ ಎರಡು ವಸ್ತುಗಳು ಹಾಕಿ ನೋಡಿ. ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ದುಡ್ಡಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಜನ್ಮದಲ್ಲೂ ದುಡ್ಡಿನ ಸಮಸ್ಯೆಗಳು ಬರೋದಿಲ್ಲ. ಸಾಲಬಾಧೆ ಸಮಸ್ಯೆಗಳನ್ನೋದೇ ಇರಲ್ಲ. ಎಸ್ಪೆಷಲಿ ಆರೋಗ್ಯ ಪ್ರಾಪ್ತಿಗೆ ಇನ್ನೇನಿರಬೇಕು ಮನುಷ್ಯನಿಗೆ? ಆರೋಗ್ಯ, ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ. ಆರೋಗ್ಯ ಭಾಗ್ಯಕ್ಕೆ, ದುಡ್ಡಿನ ಭಾಗ್ಯಕ್ಕೆ ನಿಮ್ಮದೇನೇ ಸಂಕಲ್ಪಗಳಿದ್ರೂ ಕೇಳ್ಕೊಳ್ಳಿ. ಒಂದು ಈ ಎಸ್ಪೆಷಲಿ ದುಡ್ಡಿನ ಜೊತೆ ಕಾಣಿಕೆ ಜೊತೆ ನೀವು ಕ್ಯೂನಲ್ಲಿ ಹೋಗುವಾಗ, ಕಾಣಿಕೆ ಜೊತೆ ದುಡ್ಡಿನ ಜೊತೆ ಕ್ಯೂನಲ್ಲಿ ಹೋಗುವಾಗ ದುಡ್ಡಿನ ಜೊತೆ ತಪ್ಪದೆ ಈ ವಸ್ತು ಯಾವುದಪ್ಪ ಅಂತಂದರೆ ಬಿಲ್ವಪತ್ರೆ. ನೋಡಿ, ಬಿಲ್ವಪತ್ರೆ. ಆ ಬಿಲ್ವಪತ್ರೆಗೆ ಒಂದು ಚಿಟುಕಷ್ಟು ಭಸ್ಮನ, ಒಂದು ಸ್ವಲ್ಪ ಚಿಟುಕು ಅಷ್ಟು ಒಂಚೂರು ಭಸ್ಮನ ಆ ಬಿಲ್ವಪತ್ರೆಗೆ ಹಚ್ಬಿಟ್ಟು ಆ ಕಾಣಿಕೆ ಜೊತೆ ದುಡ್ಡಿನ ಜೊತೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಿರ್ತೀರಲ್ಲ, ಆ ಸಂದರ್ಭದಲ್ಲಿ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ, ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ,
ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ. ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರನ ಆ ದುಡ್ಡಿಗೆ, ಬಿಲ್ವಪತ್ರಕ್ಕೆ, ಆ ಭಸ್ಮಕ್ಕೆ ಪಠಣೆ ಮಾಡ್ತಾ ದೇವರಿಗೆ, ಮಂಜುನಾಥನಿಗೆ ಧರ್ಮಸ್ಥಳದಲ್ಲಿ ಡಿಮ್ಯಾಂಡ್ ಮಾಡಿ ಸಂಕಲ್ಪಗಳು ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ. ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಈಡೇರೇ ಏರುತ್ತೆ. ಎಲ್ಲ ವಿಚಾರದಲ್ಲೂ ಅನುಕೂಲ ಆಗುತ್ತೆ. ಈ ಒಂದು ಪವರ್ಫುಲ್ ಪರಿಹಾರ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಹೆಂಗನ್ನ ಕೂತ್ಕೊಂಡಿರಲಿ, ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ನೀಚಕ್ಷೇತ್ರದಲ್ಲನ್ನ ಕೂತ್ಕೊಂಡಿರಲಿ, ನಿಮಗೆ ದುಸ್ಥಾನಗಳ ಮನೆಯಲ್ಲನ್ನ ಕೂತ್ಕೊಳ್ಳಿ, ಯಾವುದೇ ಗ್ರಹದ ದಶಾ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ ನಡೀತಿರಲಿ, ಈ ಒಂದು ಪರಿಹಾರ ಇದೆಯಲ್ಲ, ಅಲ್ಟಿಮೇಟ್ ಪರಿಹಾರ. ಇದನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಲೈಫಲ್ಲಿ ಎಕ್ಸಲೆಂಟ್ ಆಗಿರ್ತೀರ. ಆರೋಗ್ಯ, ದುಡ್ಡು, ಹಣಕಾಸಿಗೆ, ಸಾಲಬಾಧೆ ಸಮಸ್ಯೆಗಳಿಗೆ ಇವೆಲ್ಲ ತುಂಬ ಪವರ್ಫುಲ್ ರೆಮಿಡಿಗಳು. ಮತ್ತು ನಿಮಗೆ ಮದುವೆ ವಿಚಾರ ಕೇಳ್ಕೊಬೇಕಾ ಕೇಳ್ಕೊಳ್ಳಿ, ಉದ್ಯೋಗ ಸಿಗಬೇಕಾ ಕೇಳ್ಕೊಳ್ಳಿ, ಮಕ್ಕಳಾಗಬೇಕಾ, ಸಂತಾನ ಫಲದ್ದು ಕೇಳ್ಕೊಳ್ಳಿ, ಆಸ್ತಿ ವಿಚಾರಕ್ಕೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು, ಆಸ್ತಿ ವಿಚಾರ, ವಾದ ವಿವಾದಗಳಿರ್ಬೋದು ಕೇಳ್ಕೊಳ್ಳಿ. ಎಲ್ಲ ವಿಚಾರಕ್ಕೂ, ಸೈಟು, ಮನೆ, ಭೂಮಿ, ಅಪಾರ್ಟ್ಮೆಂಟು ಕಟ್ಟೋದಕ್ಕೂ, ಮಾರಾಟ ಮಾಡೋದಕ್ಕೂ, ಎಲ್ಲದಕ್ಕೂ ಪವರ್ಫುಲ್ ಪರಿಹಾರ ಇದು. ಮಾಡ್ಕೊಂಡು ಸುಖವಾಗಿ ಬದುಕಿ. ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಹೈಪ್ ಬಟನ್ ಇದೆ ನೋಡಿ, ಪ್ರೆಸ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.